ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ಆಫ್ ಸ್ವಾತಿ ಕಿರಣ್. ಆಕ್ಚುಲಿ ಈ ವಿಡಿಯೋ ಏನು ಅಂತ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ, ಟೈಟಲ್ ನೋಡೇ ಗೊತ್ತಾಗಿರುತ್ತೆ. ಎಸ್, ಇದು ಬಂದು ಹೇರ್ ಸ್ಟೈಲ್, ಹೇರ್ ಸೆಟ್ ಮಾಡೋದು. ಆಕ್ಚುಲಿ ನಾನು ಇದು ಬಂದು ಒಕೇಶನಲ್ ಆಗಿ ಏನಾದರೂ ಔಟಿಂಗ್ ಹೋಗ್ಬೇಕು, ಇಲ್ಲ ಆಫೀಸ್ ಟೈಮಲ್ಲಿ ಮಾತ್ರನೇ ಈ ಥರ ಮಾಡ್ಕೊಳ್ಳೋದು. ಯಾಕಂದರೆ ತುಂಬ ಹೀಟಿಂಗ್ ಟೂಲ್ಸ್ ಯೂಸ್ ಮಾಡೋದ್ರಿಂದ ಹೇರ್ ಕೂಡ ಡ್ಯಾಮೇಜ್ ಆಗುತ್ತೆ. ಸೊ ನಾನು ಇಲ್ಲಿ ಬಂದು ಟ್ರೆಸಮಿ ಹೀಟ್ ಪ್ರೊಟೆಕ್ಟೆಂಟ್ ಸ್ಪ್ರೇ ಯೂಸ್ ಮಾಡಿದ್ದೀನಿ, ಅದು ವಿಡಿಯೋ ಸ್ಕಿಪ್ ಆಗಿ. ಸೊ ನಾನು ಅದನ್ನೇ ಯೂಸ್ ಮಾಡ್ತಾ ಇರೋದು. ಅಂಡ್ ನೆಕ್ಸ್ಟ್ ಬಂದು ನನ್ನ ಹೇರ್ ಈಗ ಆಲ್ಮೋಸ್ಟ್ ನಾನು ಯಾವುದು ಕಟ್ ಮಾಡಿಸಿಲ್ಲ. ಡೆಲಿವರಿ ಆದಮೇಲೆ ಸ್ಟ್ರೈಟ್ ಕಟ್ ಮಾಡಿಸ್ಬಿಟ್ಟೆ, ಎಡ್ಜಲ್ಲಿ ಮಾತ್ರ ಟ್ರಿಮ್ ಮಾಡಿಸಿದೆ. ಸೊ ನನಗೆಲ್ಲಾನು ಕೂಡ ಈಕ್ವಲ್ ಆಗೇ ಇದೆ. ಆಲ್ಮೋಸ್ಟ್ ನಾನು ಲೇಯರ್ ಕಟ್ ಇಲ್ಲ ಸ್ಟೆಪ್ ಕಟ್ ಮಾಡಿಸ್ತೀನಿ ಯಾವಾಗೂ. ಸೊ ಅವಾಗ ನನಗೆ ಆ ಕರ್ಲ್ಸ್ ಅನ್ನೋದು ಸ್ಟೆಪ್ ಆಗಿರುತ್ತೆ. ಇವಾಗೆಲ್ಲ ಈಕ್ವಲ್ ಆಗಿದೆ. ಆ ಥರ ಮಾಡಿಸುವಾಗ ನಿಮಗೆ ನಾನು ಇಮೇಜಸ್ ಅಟ್ಯಾಚ್ ಮಾಡಿದ್ದೆ ಅಲ್ವಾ, ಆ ಥರ ಚೆನ್ನಾಗಿ ಕಾಣುತ್ತೆ. ನೀವು ಕೂಡ ಆ ಥರ ಮಾಡ್ಕೊಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಇದೇ ಥರ ಕೊನೆಯವರೆಗೂ ಸಪೋರ್ಟ್ ಮಾಡ್ತಾ ಇರಿ. ಈ ವಿಡಿಯೋನ ಫುಲ್ ನೋಡಿ. ಹಾಯ್, ಇನ್ನು ಇದು ನಿಮಗೆ ಲೇಯರ್ ಕಟ್, ಸ್ಟೆಪ್ ಕಟ್ ಆ ಥರ ಮಾಡಿಸೋವಾಗ ಮಾತ್ರ ಈ ಹೇರ್ ಸ್ಟೈಲ್ ಚೆನ್ನಾಗಿರುತ್ತೆ ಅಂತಿಲ್ಲ. ನಾರ್ಮಲ್ ಹೇರ್ ಇದ್ರೂ ಕೂಡ, ಸ್ಟ್ರೈಟ್ ಹೇರ್ ಇದ್ರೂ ಕೂಡ ಚೆನ್ನಾಗಿ ಕಾಣುತ್ತೆ. ಅಂದ್ರೆ ಒಂಥರ ಬಲ್ಕ್ ಆಗಿ ಕಾಣುತ್ತೆ, ವಾಲ್ಯೂಮ್ನೆಸ್ ಆಗಿ. ಅದಕ್ಕೋಸ್ಕರ ಅಷ್ಟೇ ಈ ವಿಡಿಯೋ. ಇನ್ನು ನಾನು ಕೆಳಗಡೆಯಿಂದ ಸಿಕ್ಕು ತಗೊಂತಾ ಇದ್ದೀನಿ. ಯಾವಾಗ್ಲೂ ಅಷ್ಟೇ, ನೀವು ನಾರ್ಮಲ್ ಹೇರ್ ಬಾಚುವಾಗ್ಲೂ ಅಷ್ಟೇ ಕೆಳಗಡೆಯಿಂದ ಮೇಲಕ್ಕೆ ಬಾಚಿ. ಮೇಲಿಂದ ಕೆಳಗೆ ಬಾಚಿದ್ರೆ ತುಂಬಾ ಹೇರ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆಲ್ಮೋಸ್ಟ್ ಕೆಳಗಿಂದ ಮೇಲಕ್ಕೆ ಬಾಚಿದಾಗ ನಿಮ್ಗೆ ಹೇರ್ ಲಾಸ್ ಅನ್ನೋದು ಕಮ್ಮಿ ಆಗಿರುತ್ತೆ, ಹೇರ್ ಫಾಲ್ ಜಾಸ್ತಿ ಇರೋದಿಲ್ಲ. ಈ ವಿಡಿಯೋಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಕರ್ಲ್ಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆಲ್ಮೋಸ್ಟ್ ಸ್ಟ್ರೈಟ್ನರ್ ಅಲ್ಲಿ ಕರ್ಲ್ಸ್ ಮಾಡುವಾಗ ತುಂಬಾ ಜನ ಸ್ಟ್ರಗಲ್ ಮಾಡ್ತಾರೆ, ಬಟ್ ನಾನು ಈಸಿಯಾಗಿ ತೋರಿಸ್ಕೊಡ್ತೀನಿ ನೋಡಿ. ಇದಕ್ಕೆ ಮೊದಲಿಗೆ ಸ್ಟ್ರೈಟ್ ಪಾರ್ಟಿಷನ್ ಮಾಡ್ಕೊಳ್ಳಿ, ಅಂದ್ರೆ ಸೆಂಟರ್ ಪಾರ್ಟಿಷನ್ ಮಾಡಿ 2 ಸೆಟ್ ಆಫ್ ಹೇರ್ಸ್ನ ತಗೊಳ್ಳಿ. ಇನ್ನ ಒಂದು ಸೈಡು ಕ್ಲಚ್ ಕ್ಲಿಪ್ ಹಾಕಿ ಸೆಕ್ಯೂರ್ ಮಾಡಿಬಿಡಿ. ನೆಕ್ಸ್ಟ್ ಸೈಡು ಅಷ್ಟೇ ಒಂದು ಸ್ವಲ್ಪ ಹೇರ್ಸ್ನ ಮಾತ್ರ ಇಟ್ಕೊಂಡು ಬಾಕಿ ಹೇರ್ಸ್ನ ಸೆಕ್ಯೂರ್ ಮಾಡಿಬಿಡಿ, ನಾನು ವಿಡಿಯೋಲಿ ತೋರಿಸೋ ಥರ. ಆದಷ್ಟು ತುಂಬ ಚಿಕ್ಕ ಚಿಕ್ಕ ಲೇಯರ್ ತಗೊಂಡು ಸ್ಟ್ರೈಟಿಂಗ್ ಸ್ಟಾರ್ಟ್ ಮಾಡಿ, ಆವಾಗ ನಿಮಗೆ ಆ ಕರ್ಲ್ಸ್ ಅನ್ನೋದು ತುಂಬ ಡಿಫೈನ್ ಆಗಿ ಕಾಣುತ್ತೆ. ಸ್ಟ್ರೈಟಿಂಗ್ ಮಾಡುವಾಗ ಯಾವಾಗೂ ಕೂಡ ನೀವು ರೂಟ್ ಹೇರ್ ಹತ್ರ ಇನ್ನ ಮಾಡಬೇಡಿ, ತುಂಬ ರೂಟ್ಸ್ ಹತ್ರ ಮಾಡಬೇಡಿ. ಹೇರ್ ಡ್ಯಾಮೇಜ್ ಆಗಿ ಹೇರ್ ಫಾಲ್ಸ್ ಆಗೋ ಚಾನ್ಸಸ್ ಇರುತ್ತೆ. ರೂಟ್ಸ್ ಇಂದ ಒಂದು ಸ್ವಲ್ಪ 1 ಇಂಚ್ 2 ಇಂಚ್ ಗ್ಯಾಪ್ ಕೊಟ್ಟು ಮಾಡಿ, ಆವಾಗ ಹೇರ್ ಫಾಲ್ ಕಡಿಮೆ ಆಗುತ್ತೆ. ಅದೇ ತುಂಬಾ ಜನ ಹೇಳ್ಕೊಡೋದು ಹೇಗೆ ಹೇಳ್ಕೊಡ್ತಾರೆ ಅಂದ್ರೆ ಹೇರ್ ರೂಟ್ಸ್ ಇಂದ ಮಾಡಬೇಕು, ಆವಾಗಲೇ ಅದು ನಿಮಗೆ ಚೆನ್ನಾಗಿ ಕಾಣೋದು ಪ್ರೊಫೆಷ್ನಲ್ ಆಗಿ. ಇಲ್ಲ ಸೆಂಟರ್ ಇಂದ ಮಾಡಿದ್ರೆ ನಿಮಗೆ ಟಾಪ್ ಅಲ್ಲಿ ಹಂಗೆ ಇರುತ್ತೆ, ಮಿಡಲ್ ಅಲ್ಲಿ ಮಾತ್ರ ಸ್ಟ್ರೈಟಿಂಗ್ ಇರುತ್ತೆ, ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಅದೇ 1 ಇಂಚ್ 2 ಇಂಚ್ ಗ್ಯಾಪ್ ಕೊಟ್ಟು ಮಾಡೋದ್ರಿಂದ ಆ ತರ ಏನು ಕಾಣಿಸೋದಿಲ್ಲ. ಇನ್ನು ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಬಂದು ಫಿಲಿಪ್ಸ್ ಬ್ರ್ಯಾಂಡ್ ಸ್ಟ್ರೈಟ್ನರ್. ಇನ್ನು ಈ ಸ್ಟ್ರೈಟ್ನರ್ ಬಂದು ನಾನು ಆಲ್ಮೋಸ್ಟ್ 10 ಇಯರ್ಸ್ ಆಯಿತು ತಗೊಂಡು. ನಾನು ಇಂಜಿನಿಯರಿಂಗ್ ಮಾಡುವಾಗ ಅಂದರೆ 2015-16 ಆ ಟೈಮಲ್ಲಿ ತಗೊಂಡಿದ್ದು. ಆವಾಗ ಇದ್ರ ಕಾಸ್ಟ್ ಬಂದು 1000-2500 ರೇಂಜಲ್ಲೇ ಇತ್ತು. ಈಗಲೂ ಕೂಡ ಚೆನ್ನಾಗಿದೆ, ಲೈಫ್ ಟೈಮ್ ಚೆನ್ನಾಗಿ ಬಂದಿದೆ ನನಗೆ. 10 ಇಯರ್ಸ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಇದರಲ್ಲಿ ಬಂದು 2 ಮೋಡ್ಸ್ ಆಫ್ ಹೀಟ್ಸ್ ಇದೆ, 170 ಡಿಗ್ರಿ ಒಂದು, 190 ಡಿಗ್ರಿ ಒಂದು. ಸೊ ನಿಮ್ಗೆ ಯಾವ ಹೀಟಲ್ಲಿ ಬೇಕೋ ಆ ಹೀಟಲ್ಲಿ ಯೂಸ್ ಮಾಡ್ಕೊಬೋದು. ನನಗೇನು ಕೂಡ ಇದುವರೆಗೂ ಕಂಪ್ಲೇಂಟ್ ಇಲ್ಲ, ಇದರಲ್ಲಿ ಚೆನ್ನಾಗಿದೆ. ಸ್ಟಾರ್ಟ್ ಮಾಡುವಾಗ ಯಾವಾಗೂ ಕೂಡ ಬ್ಯಾಕ್ ವರ್ಡಿಂದ ಮಾಡ್ಕೊಂಬನ್ನಿ, ಅಂದರೆ ಹಿಂದೆ ಕೂದಲಿಂದ ಫ್ರಂಟ್ಗೆ ಬನ್ನಿ, ಆವಾಗ ಈಸಿಯಾಗಿರುತ್ತೆ ಮಾಡೋಕ್ಕೆ. ಮೊದಲಿಗೆ ಫ್ರಂಟಲ್ಲಿ ಮಾಡಿಬಿಟ್ರೆ ಹಿಂದೆ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಬ್ಯಾಕ್ವರ್ಡಿಂದ ಮಾಡ್ಕೊಂಡು ಆ ಹೇರ್ಸ್ನ ಹಂಗೆ ಹಿಂದೆ ಬಿಟ್ಕೊಂಡು ಫ್ರಂಟಲ್ಲಿ ಮಾಡ್ಕೊಬೋದು. ಇದೊಂದು ಟಿಪ್. ಇನ್ನು ಒಂದು ಸೆಟ್ ಆಫ್ ಹೇರ್ ಕ್ಲಿಪ್ ಮಾಡಿ ಇಟ್ಕೊಂಡು ಇನ್ನೊಂದು ಸೆಟ್ ಆಫ್ ಹೇರ್ಸಲ್ಲಿ ಲಾಸ್ಟ್ ಕೆಳಗಿರೋ ಹೇರ್ಸ್ ಒಂದು ಲೇಯರ್ ಮಾತ್ರ ಇಟ್ಕೊಂಡು ಬಾಕಿ ಹೇರ್ಸ್ ಎಲ್ಲಾನು ಕೂಡ ಈ ಕಡೆ ಸೈಡ್ ತಂದು ಕ್ಲಿಪ್ ಮಾಡಿ ಇಟ್ಕೊಳ್ಳಿ, ನಾನು ತೋರಿಸೋ ಥರ. ಇನ್ನು ಈ ಥರ ಕ್ಲಿಪ್ ಹಾಕ್ಕೊಂಡಿದ್ದಾದ್ಮೇಲೆ ಸ್ಟ್ರೈಟ್ನರ್ ಅಲ್ಲಿಗೆ ಕೂದಲು ಬಿಟ್ಟು, ಅಂದರೆ ನಿಮ್ಮ ಸೈಡು, ನಿಮಗೆ ಆಪೋಸಿಟ್ ಸೈಡ್ ಅಲ್ಲ, ನೀವು ಕೂತಿರ್ತೀರಲ್ಲ ಆ ಸೈಡೇ ಸ್ಟ್ರೈಟ್ನರ್ನ ರೊಟೇಟ್ ಮಾಡಬೇಕು. ಕೂದಲನ್ನ ಸೆಂಟ್ರಲ್ಲಿ ಇಟ್ಟು 2 ಟೈಮ್ಸ್ ರೊಟೇಟ್ ಮಾಡಿ, ಮತ್ತೆ ಹೇರ್ಸು ಆ ಸ್ಟ್ರೈಟ್ನರ್ ಸೆಂಟ್ರಿಂದ ಕೆಳಗೆ ಬರೋ ಥರ ಇಟ್ಕೊಂಡು ನೀವು ಡೌನ್ಗೆ ಸ್ಲೈಡ್ ಮಾಡಿದ್ರೆ ಆವಾಗ ನಿಮಗೆ ಆ ಕರ್ಲ್ಸ್ ಅನ್ನೋದು ಚೆನ್ನಾಗಿ ಬರುತ್ತೆ. ನಾನು ಹೇಳೋದಕ್ಕಿಂತ ನೀವು ಅದನ್ನು ವಿಷುವಲ್ ಆಗಿ ನೋಡಿದ್ರೆ ನೀಟಾಗಿ ಅರ್ಥ ಆಗುತ್ತೆ ನೋಡಿ. ಸ್ಟ್ರೈಟ್ನರ್ ಸೆಂಟ್ರಲ್ಲಿ ಕೂದಲು ಇಟ್ಕೊಂಡು ಸ್ಟ್ರೈಟ್ನಿಂಗ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ನೀಟಾಗಿ. ಒಂದು ಮಿಡಲ್ಗೆ ಬಂದಮೇಲೆ
ಅದನ್ನ ರೊಟೇಟ್ ಮಾಡ್ಕೊಬೇಕು ನೋಡಿ. ಸ್ಟ್ರೈಟ್ನಿಂಗ್ ಅಂದ್ರೆ ಈ ತರ ಫುಲ್ ಸ್ಟ್ರೈಟ್ ಮಾಡಿದ್ರೆ ಸ್ಟ್ರೈಟ್ನಿಂಗ್ ಆಗ್ಬಿಡುತ್ತೆ. ಇವಾಗ ಕರ್ಲ್ಸ್ ಮಾಡ್ಬೇಕಲ್ವಾ, ಸೊ ಮಿಡಲ್ ವರ್ಗು ಸ್ಟ್ರೈಟನ್ ಮಾಡ್ಕೊಂಡ್ಬಿಟ್ಟು ಮಿಡಲ್ ಇಂದ ಆ ತರ ಕರ್ಲ್ಸ್ ಮಾಡೋದು ತೋರಿಸ್ತೀನಿ. ನೀವು ಯಾವಾಗ ಸ್ಟ್ರೈಟ್ನಿಂಗ್ ಮಾಡಿದ್ರು ಕೂಂಬಲ್ ಮತ್ತೆ ಬಾಚಿ ಸ್ಟ್ರೈಟ್ ಆಗಿ, ಅವಾಗ ಹೀಟ್ ಅನ್ನೋದು ಕ್ಲೀನ್ ಆಗಿ ಸ್ಪ್ರೆಡ್ ಆಗುತ್ತೆ. ಕರ್ಲ್ಸ್ ಮಾಡ್ಬಿಟ್ಟು ಮತ್ತೆ ಬಾಚಬೇಡಿ, ಅವಾಗ ಕರ್ಲ್ಸ್ ಅನ್ನೋದು ಹೋಗ್ಬಿಡತ್ತೆ. ನೋಡಿ, ಸ್ಟ್ರೈಟ್ನಿಂಗ್ ಸೆಂಟ್ರಲ್ ಕೂದಲು ಇಟ್ಕೊಂಡ್ಬಿಟ್ಟು ನಿಮ್ ಸೈಡ್ಗೆ ಸ್ಟ್ರೈಟ್ನರ್ನ 2 ಟೈಮ್ಸ್ ರೊಟೇಟ್ ಮಾಡಿ. ನಾನು 1 ಟೈಮ್ ರೊಟೇಟ್ ಮಾಡಿಟ್ಟು ಈಗ ಇನ್ನೊಂದು ಟೈಮ್ ರೊಟೇಟ್ ಮಾಡಿ ನಮ್ ಕೂದಲು ಸೆಂಟ್ರಲ್ ಇಂದ ಕೆಳಗೆ ಬರೋ ತರ ಸ್ಲೈಡ್ ಮಾಡಿದ್ದೀನಿ. 2 ಟೈಮ್ಸ್ ರೊಟೇಟ್ ಮಾಡಿದ್ರೆ ಈ ತರ ಕರ್ಲ್ಸ್ ಬಂದು ತುಂಬಾ ತಿಕ್ಕಾಗಿ ಕರ್ಲ್ಸ್ ಬರುತ್ತೆ, ಅವಾಗ ನೋಡಕ್ ಚೆನ್ನಾಗಿರುತ್ತೆ. ಸಿಂಗಲ್ ರೊಟೇಟ್ ಮಾಡಿದ್ರೆ ಒಂದೇ ಒಂದು ಕರ್ಲ್ ಬರುತ್ತೆ, ಅದು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ನಾನು ಇನ್ನ ಒಂದು ಟೈಮ್ ತೋರಿಸ್ತೀನಿ ನೋಡಿ. ಇದರಲ್ಲಿ ನೀಟಾಗಿ ಫಸ್ಟ್ ಕೂದೆಲ್ಲ ಕೂಡ ಸ್ಟ್ರೈಟ್ ಮಾಡಿಬಿಟ್ಟು ಮಿಡಲ್ಗೆ ಬಂದ್ಮೇಲೆ ಒಂದು ರೊಟೇಟ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಬಂದ್ಮೇಲೆ ಕೆಳಗಡೆ ಚೂರು ಬಂದ್ಮೇಲೆ ಇನ್ನೊಂದು ರೊಟೇಟ್ ಮಾಡಬೇಕು. ನೋಡಿ, ಸೆಂಟರ್ ಕೂದಲಿಗೆ ಬಂದ್ಮೇಲೆ ಒಂದು ರೊಟೇಷನ್, ಸೆಂಟ್ರಲ್ಲಿ ಇಟ್ಕೊಂಡು ಒಂದು ರೊಟೇಟ್ ಮಾಡಬೇಕು. ಯಾವ ಥರ ಅಂದರೆ ನಮ್ಮ ಸೈಡ್ ಕೂದಲು ಆ ಮೇಲಕ್ಕೆ ಎತ್ತ ಹಾಕೊಂಡು ನಮ್ಮ ಸೈಡ್ಗೆ ಸ್ಟ್ರೈಟ್ನರ್ನ ರೊಟೇಟ್ ಮಾಡಿಬಿಟ್ಟು ಇನ್ನೂ ಒಂದು ಟೈಮು ಅದೇ ಥರ ಸ್ಟ್ರೈಟ್ನರ್ನ ನಮ್ಮ ಸೈಡ್ಗೆ ರೊಟೇಟ್ ಮಾಡಬೇಕು. ನೋಡಿ, ಆ ಥರ 2 ಟೈಮ್ಸ್ ರೊಟೇಟ್ ಮಾಡುವಾಗ ನಿಮಗೆ ಕರ್ಲ್ಸ್ ಅನ್ನೋದು ಚೆನ್ನಾಗಿ ಬರುತ್ತೆ. ಹೀಟ್ ನೀವು ಹೆಂಗೆ ಬೇಕೋ ಹಂಗೆ ಸೆಟ್ ಮಾಡಿಕೊಂಡು ಕರ್ಲ್ಸ್ ಮಾಡ್ಕೊಬೋದು. ಕರ್ಲ್ಸ್ ಮಾಡಾದ್ಮೇಲೆ ನೀವು ಫಿಟ್ಟಿಂಗ್ ಸ್ಪ್ರೇ ಬರುತ್ತಲ್ವಾ, ಕರ್ಲ್ಸ್ ಸೆಟ್ಟಿಂಗ್ ಸ್ಪ್ರೇ, ಅದನ್ನು ಹಾಕಿದ್ರೆ ನಿಮಗೆ ಆ ಕರ್ಲ್ಸ್ ಅನ್ನೋದು ಲಾಂಗ್ ಲಾಸ್ಟಿಂಗ್ ಇರುತ್ತೆ. ನೆಕ್ಸ್ಟ್ ಹೇರ್ ವಾಶ್ ಮಾಡೋವರೆಗೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅಂದರೆ ನೀವು ಈ ಥರ ಸ್ಟೈಲಿಂಗ್ ಮಾಡ್ತೀರಾ ಅಂದರೆ ಯಾವಾಗಲೂ ಕೂಡ ಶ್ಯಾಂಪು ಜೊತೆ ಕಂಡೀಷ್ನರ್ ಯೂಸ್ ಮಾಡಬೇಕು, ಒಂದು ಟಿಪ್. ನೆಕ್ಸ್ಟ್ ಟಿಪ್ ಬಂದು ಹೇರ್ ಸೀರಮ್ಸ್ನ ಯೂಸ್ ಮಾಡಬೇಕು. ಆ್ಯಂಡ್ ಥರ್ಡ್ ಟಿಪ್ ಬಂದು ಹೀಟ್ ಪ್ರೊಟೆಕ್ಟೆಂಟ್ ಸ್ಪ್ರೇ. ಇದೆಲ್ಲ ಮಸ್ಟ್. ಈ 3 ಸ್ಟೆಪ್ಸ್ನ ಖಂಡಿತ ನೀವು ಫಾಲೋ ಮಾಡಬೇಕು. ಅಂದರೆ ಸ್ಟೈಲಿಂಗ್ ಮಾಡುವಾಗ ಎಕ್ಸ್ಟ್ರಾ ಹೀಟ್ ಪ್ರೊಟೆಕ್ಟೆಂಟ್ ಸ್ಪ್ರೇ, ಅದು ಬಿಟ್ಟರೆ ನಾರ್ಮಲ್ ಆಗಿ ಶ್ಯಾಂಪು, ಕಂಡೀಷ್ನರ್, ಸೀರಮ್ ಅನ್ನೋದು ನಾರ್ಮಲ್ ಆಗಿ ಯೂಸ್ ಮಾಡಬೇಕು. ಆವಾಗ ನಮ್ಮ ಹೇರ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಸೊ ಮೇಂಟೈನ್ ಮಾಡಬೇಕು. ಯಾರಾದರೂ ಹೇರ್ ಕೇರ್ ರೊಟೀನ್ ಫಾಲೋ ಮಾಡಬೇಕು ಅಂದರೆ ಇದನ್ನು ಫಾಲೋ ಮಾಡಿ, ಖಂಡಿತ ನಿಮಗೆ ಚೆನ್ನಾಗಿ ರಿಸಲ್ಟ್ಸ್ ಕಾಣುತ್ತೆ. ಇಲ್ಲಿ ನಾನು ಇನ್ನೊಂದು ಟೈಮ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಮೊದಲಿಗೆ ಕೂಮ್ ಮಾಡಿಕೊಂಡು ಹೇರ್ನ ಫುಲ್ಲು ಸ್ಟ್ರೈಟನ್ ಮಾಡ್ಕೊಂಬಿಡಿ. ಸ್ಟ್ರೈಟನ್ ಮಾಡಿದ್ಮೇಲೆ ನಮ್ಮ ರೂಟ್ಸ್ ಇರುತ್ತಲ್ವಾ, ಅಲ್ಲಿಂದ ಮಾಡೋಕ್ಕೆ ಹೋಗಬೇಡಿ. 2 ಇಂಚ್ 1 ಇಂಚ್ ಗ್ಯಾಪ್ ಕೊಟ್ಟು ಅಲ್ಲಿಂದ ಸ್ಟ್ರೈಟನ್ ಮಾಡಿಬಿಟ್ಟು ಮಿಡಲ್ಗೆ ಬಂದಮೇಲೆ ಕೂದಲನ್ನ ಸ್ಟ್ರೈಟ್ನರ್ ಮೇಲೆ ತಂದು ಸ್ಟ್ರೈಟ್ನರ್ನ 2 ರೊಟೇಷನ್ಸ್, ಅಂದರೆ ನಿಮ್ಮ ಸೈಡ್ಗೆ, ನೀವು ಯಾವ ಕಡೆ ಇರ್ತೀರಲ್ವಾ ಆ ಸೈಡ್ಗೆ 2 ರೊಟೇಷನ್ಸ್ ಮಾಡಿ ಸ್ಟ್ರೈಟರ್ನ ಸ್ಲೈಡ್ ಡೌನ್ ಮಾಡ್ಕೊಂಡ್ಬಂದ್ರೆ ಆ ಕರ್ಲ್ಸ್ ಅನ್ನೋದು ಚೆನ್ನಾಗಿ ಬರುತ್ತೆ. ನೋಡಿ, ರೊಟೇಷನ್ ಅನ್ನೋದು ಕೆಳಗಿಂದ ಮೇಲೆ ಮಾಡಿ. ರೊಟೇಷನ್ ಮೇಲಿಂದ ಕೆಳಗೆ ಮಾಡಬೇಡಿ. ಕೂದಲು ಡೌನ್ ಇರುತ್ತಲ್ವ, ಕೆಳಗಿಂದ ಮೇಲೆ ರೊಟೇಷನ್ ಮಾಡಿ. ಇದು ಒಂದು ಹೇಳ್ಬೇಕು ಅನ್ಕೊಂಡೆ, ನೀವು ಮೇಲಿಂದ ಕೆಳಗೆ ಮಾಡೋಕ್ಕಾಗೋದಿಲ್ಲ. ಸೊ ಕೆಳಗಿಂದ ಮೇಲ್ ಮಾಡಿ ರೊಟೇಷನ್, ಆವಾಗ ಕರ್ಲ್ಸ್ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ಇದು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಬರುತ್ತೆ. ನನಗೆ ಒಂದು 10 ಇಯರ್ಸಿಂದ ಮಾಡಿ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಈಸಿಯಾಗಿ ಮಾಡ್ಕೊಂಡ್ಬಿಡ್ತೀನಿ ನಾನು. ಪ್ರಾಕ್ಟೀಸ್ ಇದ್ದರೆ ಆಲ್ಮೋಸ್ಟ್ 15-20 ಮಿನಿಟ್ಸಲ್ಲಿ ನಿಮ್ಮ ಹೇರ್ ಫುಲ್ಲು ಮಾಡಿಬಿಡ್ಬೋದು. ಸೊ ನಾನು ಕೂಡ ಎಲ್ಲ ಹೇರ್ಸು ಮಾಡಿಬಿಟ್ಟು ನಿಮಗೆ ಫೈನಲ್ ಆಗಿ ರಿಸಲ್ಟ್ ಹೆಂಗಿತ್ತು ಅಂತ ತೋರಿಸ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.